ರಜತ್ ಭವ್ಯಗೆ ಕಾದಿದೆ ಮಾರಿ ಹಬ್ಬ. ವೇದಿಕೆಗೆ ಬರ್ತಿದ್ದಂತೆ ಕಿಚ್ಚ ಸಖತ್ ಕ್ಲಾಸ್. ನೋ ಯು ಡಿಡ್ಂಟ್. ವಾಟ್ ಯು ಥಿಂಕ್? ನಾನು ಸಾಟರ್ಡೆ ಬರೋಕ್ಕಿಂತ ಮುಂಚೆ ಎಷ್ಟು ಝೂಮ್ ಹಾಕಿ ನೋಡಿರಲ್ಲ ನಿಮ್ಮನ್ನ. ಸಾರಿ ಮಾಡೋ ಮಿಸ್ಟೇಕ್ ಅಲ್ಲಿ ಹೌ ಮೆನಿ ಪೀಪಲ್ ಲೂಸ್. ಆಟದ ಗತಿ ತಪ್ಪಿಸಿದವರು ಯಾರು? ಕಣ್ಮುಚ್ಚಿ ನಿರ್ಧಾರಗಳನ್ನ ತೆಗೆದುಕೊಂಡೋರು ಯಾರು? ಗೆಲುವಿನ ಗುರಿ ಹತ್ರ ಬರ್ತಿದ್ದ ಹಾಗೇನೆ ವೇಗದ ಮಿತಿ ಮೀರಿ ಆಟದ ಗತಿ ತಪ್ಪಿಸಿದವ್ರು ಯಾರು? ಕಣ್ಮುಚ್ಚಿ ನಿರ್ಧಾರಗಳನ್ನ ತೆಗೆದುಕೊಂಡವ್ರು ಯಾರು? ಗ್ರ್ಯಾಂಡ್ ಫಿನಾಲೆಗೆ ಹಳ್ಳಿ ಹೈದ ಎಂಟ್ರಿ. ಹನುಮಂತನ ಆಟಕ್ಕೆ ಏನಂತಾರೆ ಬಾದ್ಶಾ? ಫಿನಾಲೆಗೆ ಹೋಗುವಂತ ಒಂದು ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11 104ನೇ ದಿನಕ್ಕೆ ಕಾಲಿಟ್ಟಿದೆ. ವಾರದ ಇದೇ ಹೊತ್ತಲ್ಲಿ ಬಿಗ್ ಬಾಸ್ ವೇದಿಕೆಗೆ ಕಿಚ್ಚ ಸುದೀಪ್ ಖಡಕ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ವೇದಿಕೆಗೆ ಬರ್ತಿದ್ದಂತೆ ಈ ವಾರ ಗೆಲುವಿನ ಗುರಿ ಹತ್ತಿರ ಬರ್ತಿದ್ದಂಗೆ ವೇಗದ ಮಿತಿ ಮೀರಿ ಆಟದ ಗತಿ ತಪ್ಪಿಸಿದವರು ಯಾರು? ಕಣ್ಮುಚ್ಚಿ ನಿರ್ಧಾರಗಳನ್ನು ತೆಗೆದುಕೊಂಡೋರು ಯಾರು ಅಂತ ಕ್ಲಾಸ್ ತೆಗೆದುಕೊಳ್ಳಲು ಸಜ್ಜಾಗಿದ್ದಾರೆ. ಗೆಲುವಿನ ಗುರಿ ಹತ್ರ ಬರ್ತಿದ್ದ ಹಾಗೇನೆ ವೇಗದ ಮಿತಿ ಮೀರಿ ಆಟದ ಗತಿ ತಪ್ಪಿಸಿದವ್ರು ಯಾರು? ಕಣ್ಮುಚ್ಚಿ ನಿರ್ಧಾರಗಳನ್ನ ತೆಗೆದುಕೊಂಡವ್ರು ಯಾರು? ಹೌದು, ಈ ವಾರ ಬಿಗ್ ಬಾಸ್ ಕೊಟ್ಟ ಸರಣಿ ಟಾಸ್ಕ್ಗಳಲ್ಲಿ ಹಾವು ಏಣಿ ಆಟ ನಡೆದಿತ್ತು. ಮನೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು. ಫಿನಾಲೆ ಮೇಲೆ ಕಂಡಿಟ್ಟಿದ್ದ 9 ಸ್ಪರ್ಧಿಗಳಲ್ಲಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ 4 ಜನ ಆಯ್ಕೆಯಾಗಿ ಅದರಲ್ಲಿ ಒಬ್ಬರು ಮಾತ್ರ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಾಗಿದೆ. ಇತ್ತ ಎಲಿಮಿನೇಷನ್ ತೂಗುಗತಿಯಲ್ಲಿ ಭವ್ಯ, ಚೈತ್ರ, ಧನ್ರಾಜ್, ಮೋಕ್ಷಿತಾ, ತ್ರಿವಿಕ್ರಮ್ ತಗಲಾಕೊಂಡಿದ್ದಾರೆ. ಈ 5 ಸ್ಪರ್ಧಿಗಳಲ್ಲೇ ಈ ವಾರ ಒಬ್ಬರು ಮನೆಯಿಂದ ಆಚೆ ಬರೋದು ಖಚಿತವಾಗಿದೆ. ಟಿಕೆಟ್ ಟು ಫಿನಾಲೆಗೆ ಎಂಟ್ರಿ ಕೊಡುವ ಸಲುವಾಗಿ ಸ್ಪರ್ಧಿಗಳು ನಾ ಮುಂದು ತಾ ಮುಂದು ಅಂತ ಹೋರಾಟ ಮಾಡಿರೋ ಈ ವಾರದ ಆಟದಲ್ಲಿ ಕೇವಲ 2 ಸೆಕೆಂಡ್ಗಳಲ್ಲಿ ಟಿಕೆಟ್ ಟು ಫಿನಾಲೆ ಪಾಸ್ ಅನ್ನ ಹನುಮಂತ ಪಡೆದುಕೊಂಡಿದ್ದಾರೆ. ಫಿನಾಲೆಗೆ ಹೋಗುವಂತ ಒಂದು ಕಂಟೆಸ್ಟೆಂಟ್ ಈಗ ನಿಜವಾದ ಯಾರು? ಇದೀಗ ವಾರದ ಕತೆ ಕಿಚ್ಚನ ಜೊತೆ ಪ್ರೊಮೋ ರಿಲೀಸ್ ಆಗಿದ್ದು ಸಖತ್ ಡೈಲಾಗ್ನೊಂದಿಗೆ ಕಿಚ್ಚನ ಎಂಟ್ರಿಯೂ ಆಗಿದೆ. ಒಂದ್ ಕಡೆ ಈ ವಾರ ಸ್ಪರ್ಧಿಗಳು ಎಲ್ಲಿ ಎಡವಿದ್ರು, ಎಲ್ಲಿ ಧ್ವನಿ ಎತ್ತಬೇಕಾಗಿತ್ತು, ಉಸ್ತುವಾರಿ ಮಾಡಿರೋ ತಪ್ಪೇನು, ಭವ್ಯ ಗೌಡ ಹನುಮಂತ ಮೇಲೆ ಕೈ ಮಾಡಿದ್ದೇಕೆ ಎಂಬೆಲ್ಲಾ ವಿಚಾರಗಳ ಬಗ್ಗೆ ಕ್ಲಾಸ್ ತೆಗೆದುಕೊಳ್ಳಲು ತಯಾರಿದ್ದಾರೆ. ಇನ್ನೊಂದ್ ಕಡೆ ಸಿಂಗಲ್ ಶೇರ್ ಥರ ವಾರ ಪೂರ್ತಿ ಟಾಸ್ಕ್ನಲ್ಲಿ ಭಾಗವಹಿಸಿ ತನ್ನ ಬಲ ಪ್ರದರ್ಶನ ತೋರಿಸಿ ಗೆಲುವನ್ನೇ ಮಂತ್ರವಾಗಿಸಿಕೊಂಡು ಟಿಕೆಟ್ ಟು ಫಿನಾಲೆಯಲ್ಲಿ ಪಾಸ್ ಆಗಿ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಿರುವ ಹನುಮಂತನ ಆಟಕ್ಕೆ ಇಂದಿನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ರಿಯಾಕ್ಷನ್ ಏನು ಎಂಬುದನ್ನ ಕಾದು ನೋಡಬೇಕಿದೆ. ಗೆಲುವಿನ ಗುರಿ ಹತ್ರ ಬರ್ತಿದ್ದ ಹಾಗೇನೆ ವೇಗದ ಮಿತಿ ಮೀರಿ ಆಟದ ಗತಿ ತಪ್ಪಿಸಿದವ್ರು ಯಾರು? ಫೇವರಿಸಂ ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ ಸರ್. ತಗೊಳಕ್ಕೆ ಯಾರು ಬಿಟ್ಟಿಲ್ಲ. ಉಸ್ತುವಾರಿ ಮಾಡೋ ಮಿಸ್ಟೇಕ್ ಅಲ್ಲಿ ಹೌ ಮೆನಿ ಪೀಪಲ್ ಲೂಸ್. ಆ ಲೀಡರ್ಶಿಪ್ ಕ್ವಾಲಿಟಿ ಕಾಣಲ್ಲ ರಜಾ.